ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯುತ್ತಿರುವ ಕೃಷಿ ಮೇಳದಲ್ಲಿ ಭಾರತವು ಹೊಸ ಆಹಾರ ಯುಗದ ಹೊರಳಿನತ್ತ ಗಟ್ಟಿ ಹೆಜ್ಜೆ ಇಟ್ಟಿತ್ತು. ಜಗತ್ತಿನಲ್ಲಿ ಸಾಕಷ್ಟು ಆಹಾರ ವೈವಿಧ್ಯವಿದೆ. ಅದರ ನಡುವೆ ಭಾರತದ ಒಂದೇ ಆಹಾರ ಎನ್ನುವವರು ಇದ್ದಾರೆ. ಆದರೆ ಪ್ರಪಂಚವು ಇಂದು ಪೌಷ್ಟಿಕ ಆಹಾರಕ್ಕೆ ಒತ್ತು ನೀಡುತ್ತಿರುವುದರಿಂದ ಕೆಲವು ಕಡೆ ಬಳಕೆಯಲ್ಲಿರುವ ಕೀಟದ ಆಹಾರವನ್ನು ಈ ಬಾರಿಯ ಬೆಂಗಳೂರು ಕೃಷಿ ಮೇಳದಲ್ಲಿ ಪರಿಚಯಿಸಲಾಗಿದೆ. ಜಿಕೆವಿಕೆಯ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಈ ವಿಶೇಷ ಮತ್ತು ಬಹುತೇಕರಿಗೆ ಅಪರಿಚಿತವಾದ ಆಹಾರವನ್ನು ತಯಾರಿಸಿದ್ದಾರೆ. ಇದರಲ್ಲಿ ಜಿರಳೆ ಪಕೋಡ, ಜಿಗಳಿ ಚಬೂರು ಚಟ್ನಿ, ರೇಷ್ಮೆ ಹುಳುವಿನ ಗೂಡಿನ ಸೂಪ್, ರೇಷ್ಮೆ ಹುಳುವಿನ ಕಬಾಬ್, ಬಾರ್ಬಿಕ್ಯೂ, ರಾಣಿ ಗೆದ್ದಲು ಬರ್ಗರ್, ಕೀಟಗಳ ಮಿಲ್ವರಂ ಕೇಕ್, ಫ್ರೈಡ್ ರೈಸ್, ಕಣಜದ ಮಸಾಲೆ, ಮಿಡತೆ ಫ್ರೈ, ದುಂಬಿಯ ಗ್ರೇವಿ, ಇನ್ನು 10 ಬಗೆಗಳು ಇಲ್ಲಿ ಇವೆ. ಮಿಡತೆ ಮೊದಲಾದವನ್ನು ಇಂದು ಹಲವು ದೇಶಗಳಲ್ಲಿ ಆಹಾರಕ್ಕಾಗಿಯೇ ಸಾಕುತ್ತಾರೆ. ಕೃಷಿಯ ಸಹ ಉದ್ಯಮವಾಗಿ ಇದನ್ನು ಭಾರತದಲ್ಲೂ ಅಭಿವೃದ್ಧಿಪಡಿಸಬಹುದು ಎಂದು ಇಲ್ಲಿನ ವಿಜ್ಞಾನಿಗಳು ಹೇಳಿದರು. ಇವಷ್ಟೇ ಅಲ್ಲದೆ ನಾನಾ ಪತಂಗಗಳ, ಕೀಟಗಳ, ಸೂಜಿ ಮೊನೆಯಷ್ಟು ಸಣ್ಣ ಕೀಟಗಳು ಇತ್ಯಾದಿಗಳನ್ನು ಪ್ರದರ್ಶಿಸಲಾಗಿದೆ. ಜೀವ ವಿಕಾಸದಲ್ಲಿ ಆದಿಯೇ ಕೀಟಗಳು ಎಂಬುದನ್ನು ಸಹ ಚಿತ್ರಪಟಗಳ ಮೂಲಕ ವಿವರಿಸಲಾಗಿದೆ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, ಎಲ್ಇಡಿ ಮಿರರ್ಸ್, ವಾಟರ್ ಹೀಟರ್ಸ್, ಬಿಎಲ್ಡಿಸಿ ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.